ಇವತ್ತು ನಾವು ದಿನನಿತ್ಯ ಗಮನಿಸ್ತಾ ಇದ್ದೀವಿ, ಈ ಕ್ರೈಮ್ಸ್ ಯಾಕೆ ಹೆಚ್ಚುತ್ತಾ ಇದೆ, ಅಧಿವಯಸ್ಸಿನ ಮಕ್ಕಳುಗಳು ಯಾಕೆ ಹೆಚ್ಚು ಈ ಥರದ ಒಂದು ಕ್ರೈಮ್ಸ್ ಕಡೆ ನಡೀತಾ ಇದ್ದಾರೆ ಅನ್ನೋ ಆಲೋಚನೆಗಳನ್ನು ಮಾಡಿದಾಗ ನಾವು ಅವರನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋಲ್ತಾ ಇದ್ದೀವೇನೋ ಅಂತೇಳಿ ಅನ್ನಿಸ್ತಾ ಇದೆ. ಮನಸ್ಸು ಅಂತಕ್ಕಂಥದ್ದು ಒಂದು ವಿಸ್ಮಯ. ಮನಸ್ಸಲ್ಲಿ ಏನಿದೆ, ಯಾವ ಕ್ಷಣಕ್ಕೆ ಏನು ಮಾಡುತ್ತೆ, ಯಾವ ನಿರ್ಧಾರ ಕೈಗೊಳ್ತೇವೆ, ಸರಿ ನಿರ್ಧಾರವೋ ತಪ್ಪು ನಿರ್ಧಾರವೋ ಗೊಂದಲ. ಹೀಗಾಗಿ ಇವತ್ತು ಬಹುತೇಕ ಜನ ಇಲ್ಲ ಚಿಂತೆಯಿಂದ ಬಳಲ್ತಾ ಇದ್ದಾರೆ, ಗೊಂದಲದಿಂದ ಬಳಲ್ತಾ ಇದ್ದಾರೆ, ಅಥವಾ ಮಾನಸಿಕ ಒತ್ತಡದಿಂದ ಬಳಲ್ತಿದ್ದಾರೆ. ನಾವು ಎಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ಎಲ್ಲ ರೀತಿಯಲ್ಲೂ ಕಳೆದು ಹೋಗಿದ್ದೀವಿ. ನಾವು ಕಳೆದು ಹೋಗಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ ಅಷ್ಟೇ, ಆದರೆ ಕಳೆದು ಹೋಗಿದ್ದೀವಿ. ಏನೇನೋ ಮಾಡ್ತಾ ಇರ್ತೀವಿ, ಯಾವ್ಯಾವ ತೊಡಗಿರ್ತೀವಿ. ನಮ್ಮ ಸಂಬಂಧಗಳಿರಲಿ ಅಥವಾ ನಮ್ಮ ಆಕಾಂಕ್ಷೆಗಳಿರಲಿ, ಕ್ರಿಯೆಗಳಿರಲಿ, ಹವ್ಯಾಸಗಳಿರಲಿ, ನಮ್ಮ ವರ್ತನೆ ಇರಲಿ, ಎಲ್ಲದರಲ್ಲೂ ಕಳೆದು ಹೋಗಿದ್ದೀವಿ. ದೇರ್ ಇಸ್ ನೋ ಬೀಯಿಂಗ್ ಇನ್ ಅಸ್ ಅಟ್ ಆಲ್. We are just lost in doing many unnecessary things. ಯೋಗೇಶ್ ಮಾಸ್ಟರ್ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ಬರೆದಿರುವಂತಹ 2 ಪ್ರಮುಖ ಪುಸ್ತಕಗಳು ಒಣಮರಗಳ ಕಾಡು ಮತ್ತು ಮುಕುತವಾದಲ್ಲಿ ಮನವು ಡಿಸೆಂಬರ್ 21 ಭಾನುವಾರ ಬೆಳಗ್ಗೆ 10:30ಕ್ಕೆ ರಾಮನಗರದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವಂತಹ ಜಾನಪದ ಲೋಕದ ಜಾನಪದ ಮಂಟಪದಲ್ಲಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ನಾನು ಪ್ರೀತಿಯಿಂದ ಮನವಿ ಮಾಡ್ಕೊಂಡಿದ್ದೀನಿ.